ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಾಸನ ಹುಡುಗಿ ಚೈತ್ರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ, ನಾವು ಪ್ರೆಗ್ನೆಂಟ್ ಇರುವಾಗ ಹೊಟ್ಟೆಲಿ ಗಂಡು ಮಗು ಇದ್ದರೆ ಯಾವ ಥರ ಲಕ್ಷಣಗಳಿರುತ್ತೆ, ಯಾವ ಥರ ಲಕ್ಷಣ ಇರುತ್ತೆ ಅಂತ, ನಮ್ಮ ಮೂಡ್ ಸ್ವಿಂಗ್ಸ್ ಯಾವ ಥರ ಇರುತ್ತೆ, ಯಾವ ಥರ ಬೈಕೆಗಳಾಗುತ್ತೆ ಆ್ಯಂಡ್ ಬೇಬಿ ಮೂಮೆಂಟ್ಸ್ ಯಾವ ಥರ ಇರುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಆ್ಯಂಡ್ ಕೊನೆ ತನಕ ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ, ಯಾವ ಥರ ಮೂಡ್ ಸ್ವಿಂಗ್ಸ್ ಇರುತ್ತೆ, ಯಾವ ಥರ ಬೈಕೆಗಳಾಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡಿ. ಫಸ್ಟ್ ಬಂದುಬಿಟ್ಟು ನಾನು ಪ್ರೆಗ್ನೆಂಟ್ ಇರುವಾಗ, ನನಗೂ ಬಾಯ್ ಬೇಬಿ ಆಗಿರೋದ್ರಿಂದ ನಾನು ಪ್ರೆಗ್ನೆಂಟ್ ಇರುವಾಗ ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಸುಸ್ತು ಅನಿಸುತ್ತೆ, ಟಯರ್ಡ್ ಅನಿಸುತ್ತೆ, ಸ್ವಲ್ಪ ಕುತ್ಕೊಬಿಡೋಣಪ್ಪ, ಏನು ಕೆಲಸ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಆಮೇಲೆ ವಾಮಿಟಿಂಗ್ ಮಾರ್ನಿಂಗ್ ಟೈಮ್ಸ್ ಇರುತ್ತೆ, ಮಾರ್ನಿಂಗ್ ಟೈಮ್ ಆಗುತ್ತೆ ಆ ಟೈಮಲ್ಲಿ. ಆಗ್ತಿತ್ತು ನನಗೂ ಕೂಡ ಮಾರ್ನಿಂಗ್ ಟೈಮಲ್ಲಿ. ಇವಾಗ ಬ್ರಷ್ ಏನಾದ್ರು ಮಾಡಬೇಕು ಅಂದರೆ ತುಂಬ ಕಷ್ಟ ಆಗೋದು ಮಾರ್ನಿಂಗ್ ಟೈಮು. ಬ್ರಷ್ ಮಾಡೋಕ್ಕೋದ್ರೂ ವಾಮಿಟಿಂಗ್ ಬರೋ ಥರ ಆಗೋದು ನನಗೆ ಆ ಟೈಮಲ್ಲಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನನಗೆ ತುಂಬ ಖಾರ ತಿನ್ನಬೇಕು ಅಂತ ಅನಿಸ್ತಿದೆ. ಸ್ವೀಟ್ ಅಂತೂ ಟಚ್ ಮಾಡಬೇಕು, ಸ್ವೀಟ್ ನೋಡಿದ ತಕ್ಷಣ ಆಗ್ತಿರ್ಲಿಲ್ಲ ನನಗೆ ತಿನ್ನಬೇಕು ಅಂತ. ಆ ಟೈಮಲ್ಲಿ ಒಂದು ಸ್ವೀಟ್ ತೊಗೊಂಡು ತಿನ್ನಬೇಕು ಅಂದ್ರೂ ಅನಿಸ್ತಿರ್ಲಿಲ್ಲ ನನಗೆ. ತುಂಬ ಖಾರ ತಿನ್ನಬೇಕು, ಸ್ಪೈಸಿ ಇರೋ ಐಟಮ್ಸ್ ತಿನ್ನಬೇಕು, ಚಿಪ್ಸ್ ತಿನ್ನಬೇಕು, ಆ ಟೈಮಲ್ಲಿ ತುಂಬ ಖಾರ ಇರೋದು. ಆಮೇಲೆ ಮಾವಿನಕಾಯಿ ಗೊಜ್ಜು ತಿನ್ನಬೇಕು ಅಂತ ತುಂಬ ಅನ್ಸೋದು, ಹುಳಿ ತಿನ್ನಬೇಕು, ಖಾರ ತಿನ್ನಬೇಕು ಅಂತ ಎಲ್ಲ ಅನ್ಸೋದು ಆ ಟೈಮಲ್ಲಿ. ತುಂಬ ತಿಂದಿದ್ದೀನಿ ಕೂಡ ನಾನು. ಬಿ ಪಿ ಇದ್ರೂ ಕೂಡ ನನಗೆ ತುಂಬ ತಿನ್ನಬೇಕು ಅನ್ಸೋದು. ಸಪ್ಪೆ ಊಟ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ, ತುಂಬ ಕಂಟ್ರೋಲ್ ಮಾಡ್ತಿದ್ದೆ. ಅದನ್ನು ಫಸ್ಟು ಒಂದು 5 ಮಂತ್ಸ್ ತನಕಂತೂ ತುಂಬ ತಿಂದಿದ್ದೀನಿ ಅನಿಸುತ್ತೆ. ಖಾರ ತಿಂದಿದ್ದೀನಿ, ಉಪ್ಪು ಕಡಿಮೆ, ಖಾರ ತಿಂದಿದ್ದೀನಿ ಜಾಸ್ತಿ. ತಿನ್ನಬೇಕು ಅಂತ ಅನಿಸೋದು ಆ ಟೈಮಲ್ಲಿ. ಅದಕ್ಕೇ ಮಾಡ್ಕೊಂಡು ನಾನೇ ಇಲ್ಲಿ ಆಂಧ್ರದಲ್ಲಿ ನಾವೇ ಇರೋದ್ರಿಂದ ನಾನೇ ಮಾಡ್ಕೊಂಡು ತಿಂತಿದ್ದೆ. ಸ್ಪೈಸಿ ಐಟಮ್ಸ್ ಜಾಸ್ತಿ ತಿನ್ನಬೇಕಂತ ಅನಿಸ್ತಿತ್ತು ಆ ಟೈಮಲ್ಲಿ. ಸ್ವೀಟ್ ಅಂತೂ ಟಚ್ಚೇ ಮಾಡಿಲ್ಲ ನಾನು ಆ ಟೈಮಲ್ಲಿ. ಉಪ್ಪಿನಕಾಯಿ ತಿನ್ನಬೇಕು ಅಂತ ಅನಿಸೋದು ನಿಮಗೆ, ಆ ಥರ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಬೇಬಿ ಮೂಮೆಂಟ್ಸ್ ಬಂದುಬಿಟ್ಟು ರೈಟ್ ಸೈಡಲ್ಲಿ ಆಗುತ್ತೆ ಅಂತಾರೆ, ಲೆಫ್ಟ್ ಸೈಡಲ್ಲಿ ಆಗುತ್ತೆ ಅಂತಾರೆ ಕೆಲವರು. ಅದೇ ನನಗೆ 2 ಸೈಡೂ ಅನ್ನಿಸ್ತಿತ್ತು ನನಗೆ. ಇದೊಂದು ಗೊತ್ತಾಗ್ತಿರ್ಲಿಲ್ಲ ನನಗೆ, ಲೆಫ್ಟ್ ಸೈಡಲ್ಲೂ ಆಗ್ತಿದೆ, ರೈಟ್ ಸೈಡಲ್ಲೂ ಮೂಮೆಂಟ್ಸ್ ಆಗ್ತಿದೆ, ಯಾವ ಬೇಬಿ ಇರ್ಬೋದು ಅಂತಲೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅದಾದಮೇಲೆ ನೆಕ್ಸ್ಟು ಇದು ಒಕ್ಲುದಿಂದ ಕೆಳಗಡೆ ಒಂದು ಗೆರೆ ಬರುತ್ತೆ, ಉದ್ದಕ್ಕೆ ಲೈನ್ ಬರುತ್ತೆ. ಆ ಲೈನ್ ನೋಡಿದ ತಕ್ಷಣ ಹೇಳ್ಬೋದು ಗಂಡು ಪಾಪು ಅಂತ. ಪ್ರತಿಯೊಬ್ಬರು ಬಾಯ್ ಬೇಬಿ ಆಗೋ ಪ್ರತಿಯೊಬ್ಬರಿಗೂ ಆ ಲೈನ್ ಬಂದಿರುತ್ತೆ, ನನಗೂ ಕೂಡ ಬಂದಿತ್ತು ಆ ಥರ. ಅದಾದಮೇಲೆ ನೆಕ್ಸ್ಟು ನಿಮ್ಮದು ಹೊಟ್ಟೆ ಬಂದುಬಿಟ್ಟು ಫುಲ್ಲು ಚೂಪಿಗಾಗಿರುತ್ತೆ, ಮುಂದೆಗಡೆ ಬಂದಿರುತ್ತೆ, ಈ ಥರ ಅಗ್ಲಕೊಂಡಿರಲ್ಲ. ಅಗ್ಲಕೊಂಡ್ರೆ ಅದು ಹೆಣ್ಣು ಪಾಪು ಅಂತ ಹೇಳ್ತಾರೆ, ಮುಂದೆ ಬಂದರೆ ಗಂಡು ಪಾಪು ಅಂತ ಹೇಳ್ತಾರೆ. ನನಗೆ ಆ ಥರ ಆಗಿತ್ತು, ಮುಂದೆ ಬಂದಿತ್ತು. ಜಾಸ್ತಿ ಹೊಟ್ಟೆ ಕಾಣಿಸ್ತಿರ್ಲಿಲ್ಲ ನನಗೆ ಅಷ್ಟೊಂದು. ಆಮೇಲೆ ಪಾಪು ಬೆಳವಣಿಗೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಹೊಟ್ಟೆನೂ ಸ್ವಲ್ಪ ಜಾಸ್ತಿ ಕಾಣಿಸ್ತಿರ್ಲಿಲ್ಲ, ಮುಂದೆ ಚೂಪಿ ಆಗಿತ್ತು, ಹೊಟ್ಟೆ ಅಗ್ಲಕೊಂಡಿರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಬಾಯ್ ಬೇಬಿ ಆದವ್ರಿಗೆ ಡ್ರೈ ಸ್ಕಿನ್ ಆಗುತ್ತೆ. ನಮ್ಮದು ಎಷ್ಟೇ ಆಯಿಲ್ ಸ್ಕಿನ್ ಇದ್ರೂ ಇದು ಪ್ರೆಗ್ನೆಂಟ್ ಟೈಮಲ್ಲಿ ಡ್ರೈ ಸ್ಕಿನ್ ಆಗಿಬಿಡುತ್ತೆ. ಆಮೇಲೆ ಪಿಂಪಲ್ಸ್ ಜಾಸ್ತಿ ಕಾಣಿಸುತ್ತೆ ಈ ಟೈಮಲ್ಲಿ. ನನಗಂತೂ ಪಿಂಪಲ್ಸೇ ಆಗ್ತಿರ್ಲಿಲ್ಲ, ಅದೇ ಪ್ರೆಗ್ನೆಂಟ್ ಆದಮೇಲೆ 3 4 ಆ ಥರ ಪಿಂಪಲ್ಸ್ ಆಗಿತ್ತು. ಅದು ಒಂಥರ ವಿಕಾರವಾಗಿ ಕಾಣಿಸ್ಬಿಡ್ತೀವಿ ನಾವು ಆ ಟೈಮಲ್ಲಿ, ಬಾಯ್ ಬೇಬಿ ಆಗಿಬಿಟ್ರೆ. ಆಮೇಲೆ ಸಖತ್ತು ಬ್ಲ್ಯಾಕ್ ಆಗಿಬಿಡ್ತೀವಿ, ತುಂಬ ಫೇರ್ ಇರ್ತಾರೆ. ಇವಾಗ ಹೆಣ್ಣು ಪಾಪ ಅವರೇ ತುಂಬ ಫೇರ್ ಬರ್ತಾರೆ ಅಂತ ಹೇಳಿದ್ರೆ, ನಾವು ಬಾಯ್ ಬೇಬಿ ನಾನು ಪ್ರೆಗ್ನೆಂಟ್ ಆದಾಗಂತೂ ತುಂಬ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದೆ, ನಾನೇನಾ ಅಂತ ಅನಿಸ್ಬಿಟ್ಟಿತ್ತು ಆ ಟೈಮಲ್ಲಿ. ಅಷ್ಟೊಂದು ಬ್ಲ್ಯಾಕ್ ಆಗಿಬಿಡ್ತೀವಿ. ಆಮೇಲೆ ಕುತ್ತಿಗೆ ಹತ್ರ ಇಲ್ಲೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಇಲ್ಲೆಲ್ಲ ಇನ್ನೂ ಹೋಗಲ್ಲ ಕೆಲವು ಟೈಮ್. ನಾವು ಡೆಲಿವರಿ ಆದಮೇಲೂ ಹೋಗಿರಲ್ಲ, ಕೆಲವು ಟೈಮಲ್ಲಿ ವರ್ಷಗಳು ಕಳೆದಂಗೆ ಹೋಗ್ತಿರುತ್ತೆ, ಆ ಥರ ಆಗುತ್ತೆ. ಆ ಥರ ನನಗೂ ಅನಿಸಿದ್ದು, ನನ್ನ ಫೇಸ್ ನನಗೆ ನೋಡ್ಕೊಳಕ್ಕಾಗ್ತಿರ್ಲಿಲ್ಲ, ಅಷ್ಟು ಕೆಟ್ಟಾಗಿಬಿಟ್ಟಿದೆ. ನಾನಂತೂ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ಆ ಟೈಮಲ್ಲಿ. ಅದಾದಮೇಲೆ ನಮ್ಮದು ಮೂಡ್ ಸ್ವಿಂಗ್ಸ್ ಹೆಂಗಿರುತ್ತೆ ಅಂದರೆ, ನನಗೆ ತುಂಬ ಕೋಪ ಬರುತ್ತೆ ಆ ಟೈಮಲ್ಲಿ. ಯಾರ ಮೇಲಾದ್ರೂ ರೇಗಾಡ್ಬಿಡೋದು, ಚಿಕ್ಕ ವಿಷಯಗಳಿಗೂ ಕೋಪ ಬಂದುಬಿಡುತ್ತೆ, ರೇಗಾಡ್ಬಿಡೋದು, ಆ ಥರ ಆಗುತ್ತೆ ಆ ಟೈಮಲ್ಲಿ. ನಿಮಗೂ ಕೂಡ ಈ ಥರ ಸಿಂಪ್ಟಮ್ಸ್ಗಳಿರುತ್ತೆ. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ಸಿಂಪ್ಟಮ್ಸ್ಗಳು ಅನಿಸ್ತಿರುತ್ತೆ, ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದ್ದೆ. ಬೇಬಿ ಮೂಮೆಂಟ್ಸ್ ಅಂದ್ಬಿಟ್ರೆ ಇನ್ನೆಲ್ಲದೂ ನನಗೆ ಸೇಮ್ ಇತ್ತು, ನನಗೆ ಬಾಯ್ ಬೇಬಿನೂ ಆಯಿತು. ಹಾಗೆಯೇ ನಿಮಗೂ ಅನಿಸುತ್ತೆ. ನೆಕ್ಸ್ಟು ಸರ್ಚ್ ಮಾಡಿ ನೋಡಿದಾಗ ನನ್ನ ವೀಡಿಯೋ ಏನಾದರೂ ನಿಮಗೆ ಸಿಕ್ಕಿದ್ರೆ, ನೀವು ಏನಾದರೂ ನೋಡಿ ಅದರಲ್ಲಿ ನಿಮಗೆ ಸೇಮ್ ಸಿಂಪ್ಟಮ್ಸ್ ಇದ್ದರೆ ಗಂಡು ಪಾಪನ, ಎಷ್ಟೋ ಜನನ ಕೇಳಿದ್ದೀನಿ ನಾನು, ಈ ಥರ ನನಗೂ ಸಿಂಪ್ಟಮ್ಸ್ ಇದ್ದಾಗ ನಾನು ಇನ್ನೊಬ್ರನ್ನ ಕೇಳಿದ್ದೆ, ಈ ಥರ ಸಿಂಪ್ಟಮ್ಸ್ ಎಲ್ಲ ಬಂದರೆ ಗಂಡು ಪಾಪನೇ ಆಗೋದು ಅಂತ. ಸೇಮ್ ಗಂಡು ಪಾಪನೇ ಆಗೋದು ಅಂತ ಅವರು ಹೇಳಿದರೆ, ಎಷ್ಟೋ ಜನಕ್ಕೆ ಆಗಿದೆ ಕೂಡ. ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡೋದ ಖಂಡಿತ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ, ನಾನು ಯಾವುದೇ ವೀಡಿಯೋಗಳನ್ನ ಹಾಕಿದ್ರೆ. ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.